ಎಲ್ಲ ಮಾತಾಡ್ದೆ ಚರ್ಚೆ ಮಾಡ್ತಾರೆ. ಕುಂಬಾರಕೊಪ್ಪಲು TC ಅಂಗನವಾಡಿ ಮುಂದೆನೆ ಮಕ್ಕಳು ಏನಾದ್ರು ಅಲ್ಲಿ ಏನಾದ್ರು ಬೈ ಚಾನ್ಸ್ ಮಾಡಿದ್ರೆ ನೀವು ನಾವು ಎಲ್ಲ ಜೈಲಿಗೆ ಹೋಗ್ತೀವಿ. ಕುಂಬಾರಕೊಪ್ಪಲು ಮೈನ್ ರಸ್ತೆಯಲ್ಲಿ ಅಂಗನವಾಡಿ ಇದೆ. ಅಂಗನವಾಡಿ ಪಕ್ಕ ಅಲ್ಲ, ಎದುರುಗಡೆನೆ ಮುಂದೆನೆ. ಈಚೆ ಬಂದು ಮಕ್ಕಳು ಈಚೆ ಬಂದ್ರೆ TC ಅಲ್ಲ. ಅದನ್ನ ನೀವು ಮಾಡಿಸ್ಬೇಕು. ಎಷ್ಟು ಸತಿ ಹೇಳಿದ್ವಿ, 1 ವರ್ಷದಿಂದ ಹೇಳ್ತಾ ಇದ್ದೀನಿ. ಅಂಗನವಾಡಿ ಸ್ಕೂಲ್ ಕಾಲೇಜಲ್ಲೂ ಯಾಕೆ ಹೇಳಿಲ್ವೇನ್ರಿ ಅವ್ರಿಗೆ? ಕೇಳಿಸ್ಕೊಳ್ರಿ, ಪಬ್ಲಿಕ್ ದುಡ್ಡೇ ಅದು. ಪಬ್ಲಿಕ್ ಬಡ್ಜೆಟ್ ಅಲ್ಲ. ಅದನ್ನ ಯಾರನ್ನು ಕೇಳ್ಬಿಡಿ. ನಿಮ್ ದುಡ್ಡ ನಾವು ದುಡ್ಡೇ ಹಾಕ್ಬಿಟ್ಟು ಚೇಂಜ್ ಮಾಡಿಸ್ತೀನಿ ಬೇಕಾರೆ. ಅಂತದನ್ನ ಸೆಲ್ಫಲ್ಲಿ ಯಾಕೆ ಮಾಡ್ಬೇಕು ಮೇಡಮ್? ಶಿಫ್ಟಿಂಗು ನೀವು ಅಕಸ್ಮಾತ್ ಏನಾದರೂ ಸರ್ಕಾರಿ ಜಾಗದಲ್ಲಿ ಮಾಡೋದಿದ್ರೆ ಸರ್ಕಾರಿ ಜಾಗದಲ್ಲಿ ಇದ್ದು ನೀವು ಶಿಫ್ಟ್ ಮಾಡಿಕೊಡಿದ್ರೆ ನೀವು ಆಯ್ತು, ನಾವು ಕಟ್ಸ್ತೀವಿ ಕಾಸ. ನೀವು ಹಾಕೊಂಡಿರೋದೇ ರೈತರ ಜಾಗದಲ್ಲಿ. ಅವ್ರಿಗೇನು ಕಾಂಪನ್ಸೇಷನ್ ಕೊಟ್ಟಿಲ್ಲ. ನೀವು ಕಾಂಪನ್ಸೇಷನ್ ಕೊಟ್ಟಿಲ್ಲ ಮೇಡಮ್. ನೀವು ಇಲ್ಲ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಅವ್ರಿಗೆ ಕೊಟ್ಟಿದ್ರೇನ್ರಿ ರೈತರಿಗೆ? ಅವ್ರ ಜಮೀನ್ ಮೇಲೆ ನೀವು ಹಾಕೊಳಕ್ಕೆ ಯಾರು? ಅಲ್ಲ, ಪಕ್ಕದಲ್ಲೇ ಸರ್ಕಾರಿ ಜಮೀನು ಐತೆ, ಅಲ್ಲಿಗೆ ಹಾಕೊಳ್ಳಿ. ಚೇಂಜ್ ಮಾಡಿಸಿ. ನರಳ್ಳಿದು ಸುಟ್ಟೋಗೈತೆ TC. ಅಲ್ಲಿಂದ ಎಷ್ಟು ದಿವಸ ಆಯ್ತಪ್ಪ? ನೀವು ಹೇಳಿದ್ರಿ ಈಗ ತಾನೇ 24 hours ಅಂತ ಹೇಳಿದ್ರಿ. ಮಾಡಿದ್ದೀರಿ ಸುಟ್ಟೋಯ್ತು. ಯಾಕೆ ಮಾಡಿ? ಎಷ್ಟು ದಿವಸ ಆಯ್ತು? ಆಮೇಲೆ ಇನ್ನೊಂದು ಏನ್ ಮಾಡ್ತಾರೆ ಗೊತ್ತಾ, ಸುಟ್ಟೋಸಿ ಅಲ್ಲಿ ಕೇಳಿ ಸರ್, ಸುಟ್ಟೋದವ್ಕೆ ಇವ್ರು ಏನ್ ಹೇಳ್ತಾರೆ ಗೊತ್ತಾ, ಯಾರೋ 4 ನಂಬರ್ ಆಗಿರ್ತವೆ, ಒಬ್ಬ ನಂಬರ್ ಮಾಡಿಸ್ಕೊಂಡಿರಲ್ಲ. ಅದಕ್ಕೆ ಪ್ರಾಬ್ಲಮ್ ಮಾಡ್ತಾರೆ ಮೇಡಮ್ನವರು. ನಾವು TC ಹಾಕಲ್ಲ ರೀ, ರೈತರಿಗೆ ಬರಗಾಲದಲ್ಲಿ ಏನ್ ಮಾಡ್ತಾರೆ, ನಮ್ಮಲ್ಲೇ ಕೆತ್ತ ತಂದಿದ್ದಾರೆ ಮೇಡಮ್. ಯಾಕೆ ತೆಗಿದ್ದಾರೆ? ಎಲ್ಲ ತಗೊಂಡ್ರೆ ನಂಬರ್ ಆಗಿಲ್ಲ. ಅವ್ರೇನಾಗಬೇಕು ರೈತರು? ನೀವ್ಯಾಕ್ರಿ ಕೇಳಿ ಅದ ಫಸ್ಟ್ ಇವರು ಮಾಡ್ತಾ ಇದ್ದಾರೆ ರೈತರಿಗೆ. ಹಾ, ಇವ್ರು ನೀವೇ ಕೇಳಿದ್ದೀರಾ TC ಹಾಕಲ್ಲ ಅಂದಿದ್ದೀರಾ ಮೇಡಮ್. ನೀವು ಮಾಡಬಾರ್ದು ಈ ಬರಗಾಲದಲ್ಲಿ. ನೀವು ಸೆಕ್ಷನ್ ಆಫೀಸರ್ಗೆ ನೀವು ಇನ್ಸ್ಟ್ರಕ್ಷನ್ಸ್ ಕೊಡಿ. ಇನ್ನು 1 ತಿಂಗಳು 2 ತಿಂಗಳು ಯಾವುದು ಮುಲಾಜ್ ಮಾಡ್ಬಿಡಿ. ಹೇಳ್ತೀನಿ ಕೇಳಿ, ಒಂದು ನಿಮಿಷ. TCನ ಪ್ರತಿ ಸೆಕ್ಷನ್ ಆಫೀಸ್ಗೂ ಕಳಿಸಿ ರೆಡಿ ಮಾಡಿ ಇಟ್ಟಿರಿ, ಆಯ್ತಾ? ನೀವು ಸ್ಟೋರಿಂದ ತಗೊಂಡೋಗಿ ಇಟ್ಕೊಳ್ಳಿ, ಅಥವಾ ಏನು ಮಾಡ್ತಿರೋ. ಈಗ ಅದಿಲ್ಲ ಇದಿಲ್ಲ ಅಂತ ಕತೆ ಹೇಳ್ಬಿಡಿ. ಹೇಳೋದು ಕೇಳಿ. ಯಾಕೆ ಅಂದರೆ ಇನ್ನು ಒಂದು ತಿಂಗಳು 1.5 ತಿಂಗಳು ಬೆಳೆಗಳು ನಾಶ ಆಗೋಯ್ತದೆ, ನೀರು ಹೊಡಿಲಿಲ್ಲ ಅಂದರೆ. ಅದು ಅರ್ಥ ಮಾಡ್ಕೊಳ್ಳಿ. ಬರೀ ನೀವು ಲೆಕ್ಕಾಚಾರದಿಂದನೇ ನೋಡೋಕ್ಕಾಗಲ್ಲ. ಲೀನಿಯೇಜ್ ಕೊಟ್ಟು ಅದನ್ನು ಏನು ಕೊಡಬೇಕು ಅವ್ರಿಗೆ. ಎಸ್ಪೆಷಲಿ ಈಗ IP ಮೇಲೆ ಏನು ಡಿಪೆಂಡ್ ಆಗಿರೋ ಎಲ್ಲ ರೈತರವ್ರೆ. ಅಂಥವ್ರಿಗೆ ಕ್ವೆಶನ್ಸ್ ಕೇಳ್ಬೇಡಿ. ನಿಮ್ಮ ಲೈನ್ಮೆನ್ಗಳಿಗೆ ಹೇಳಿ, ನಿಮ್ಮ ಸೆಕ್ಷನ್ಗಳಿಗೆ ಹೇಳಿ, ಇವತ್ತು ನನಗೆ ನೋಟಿಸ್ ಹಾಕ್ಬಿಟ್ಟು ನಾನು ಕಳಿಸಿದ್ದೆ. ನನಗೆ ಬೇಕದು. ಯಾಕೆ ಅಂದರೆ ಅದನ್ನ ಬೇಕಾದ್ರೆ ಯಾರ ಹತ್ರ ಬೇಕಾದ್ರೆ ಮಾತಾಡೋದ್ರೆ ಮಾತಾಡ್ತೀನಿ ನಾನು. ಮತ್ತೆ ನಮ್ಮ ಸೆಕ್ಷನ್ ಆಫೀಸರ್ ಇಲ್ಲೇ ಇದ್ದಾರೆ ಸರ್. ಸೆಕ್ಷನ್ ಆಫೀಸರ್ ಹೇಳ್ತೀನಿ ಕೇಳ್ರಿ. ಯಾವ ಸೆಕ್ಷನ್ ಕೇಳಿಸ್ಕೊಳ್ಳಿ. ನಂಬರ್ ಇಲ್ಲ, ಇದಿಲ್ಲ, ಕತೆ ಹೊಡಿಬೇಡಿ. ಸುಟ್ಟೋಯ್ತಾ TC ಪ್ರಶ್ನೆ ಕೇಳ್ಬಿಡಿ. ಸ್ಟೋರ್ಗೆ ಹೋಗಿ ತಗೊಬಂದು TC ಹಾಕಿ. ನೀವೇನ್ ಹೇಳಿದ್ರಿ ಸರ್? ನಮ್ಮ ಮಣಿದ್ನಳ್ಳಿ ಇವಾಗ ಹೇಳ್ತೇನೆ, ಮುಂದೆ ಕೇಳಬೇಡ. ಮೇಡಮ್ ಅವರು 5 TC ಬೇಕೇ ಬೇಕು ಅಂದ್ರೆ ಹಾಕಕ್ಕಾಗಲ್ಲ ಅಂದ್ಬಿಟ್ಟು 5 ದಿವಸ ಕೊಡ್ಲಿಲ್ಲ ಸರ್. ನೀವು ಹೇಳ್ತೀನಿ ಕೇಳಿ. 5 ದಿವಸ ಕೊಡ್ಲಿಲ್ಲ. ಒಂದೊಂದು ಗಂಟೆ ಟೈಮುವೆ, ಒಂದೊಂದು ಅವರ್ವೆ, ಒಂದೊಂದು ದಿವಸನುವೆ ಸುಮ್ಮಿರ್ರಿ. ಈಗ 1 ದಿನಾನುವೆ ನಾವು ಡಿಲೇ ಮಾಡಂಗಿಲ್ಲ. ನೋಡಿ, ಇಲ್ಲಿ ಲೈನ್ ಹೋಗಿದೆ, ನಾವೇ ಕಡಿಬೇಕು.